ಅಮೆರಿಕ ಮತ್ತು ಇರಾನ್ ನಡುವೆ ಘರ್ಷಣೆ ಆರಂಭ ಆಗಿದೆ ನಿನ್ನೆಯಿಂದ ಒನ್ಸ್ ಅಗೇನ್. ಯಾವ ಕಾರಣಕ್ಕಾಗಿ? ಅಪಾಚೆ ಎನ್ನುವಂಥ ಒಂದು ಹೆಲಿಕಾಪ್ಟರ್ ಪತನ ಆಗಿದ ನಂತರ ಆ ಪತನಕ್ಕೆ ಇರಾನ್ ಕಾರಣ, ಅವರೇ ಈ ಸಂಘರ್ಷವನ್ನು ಶುರು ಮಾಡಿದ್ರು ಅನ್ನುವಂತಹ ಒಂದು ನೆಪನೋ ಅಥವಾ ಬಲವಾದ ಕಾರಣವನ್ನು ಇಟ್ಟುಕೊಂಡು ಇದೀಗ ಅಮೆರಿಕ ಒನ್ಸ್ ಅಗೇನ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋದು. ಇರಾನ್ ಹಾಗೆ ಸುಮ್ಮನೆ ಕುಳಿತುಕೊಳ್ತಾ ಸಾಧ್ಯ ಇಲ್ಲ. ಇರಾನ್ ಏನು ಮಾಡೋದಕ್ಕೆ ಶುರುವಾಯಿತು, ಅಮೆರಿಕದ ಮೇಲೆಯೂ ಕೂಡ, ಅಮೆರಿಕದ ನೌಕಾಪಡೆ ಹಾರ್ಮುಜ್ನಲ್ಲಿ ಏನಿದೆ ಅದರ ಮೇಲೆಯೂ ಕೂಡ ದಾಳಿ ಮಾಡುವಂತಹ ಪ್ರಯತ್ನ. ಅದರ ಜೊತೆಗೆ ಒನ್ಸ್ ಅಗೇನ್ ಮಧ್ಯಪ್ರಾಚ್ಯದ ಬಹರೇನ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಈ ಮಧ್ಯಪ್ರಾಚ್ಯದ ದೇಶಗಳನ್ನು ಗುರಿಯಾಗಿಸಿಕೊಂಡು ಇದೀಗ ಇರಾನ್ ದಾಳಿ ಮಾಡೋದಕ್ಕೆ ಶುರುವಾಗಿದೆ. ಇದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಈ ಮಧ್ಯಪ್ರಾಚ್ಯದ ಬೆಳವಣಿಗೆಗಳು ಒನ್ಸ್ ಅಗೇನ್ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಪರಿಣಾಮ ಬೀರೋದಕ್ಕೆ ಶುರುವಾಗಿದೆ. ಹೆಂಗೆ? ತೈಲದ ವಿಚಾರದಲ್ಲಿ ಆಗ್ತಾ ಇದೆ. ತೈಲದ ದರಗಳು ಮತ್ತೆ ಏರಿಕೆ ಆಗಬಹುದು ಎನ್ನುವಂತಹ ಭೀತಿ. ಯುದ್ಧ ಮುಗಿದು ಬಿಡ್ಬೋದು, ಅಮೆರಿಕ ಅಧ್ಯಕ್ಷರು ಮಾತುಕತೆಯನ್ನು ನಡೆಸಿಬಿಡ್ತಾರೆ, ಮಾತುಕತೆ ಫಲಪ್ರದ ಆಗಿಬಿಡುತ್ತೆ, ಹಬ್ಬ ಇದಕ್ಕೆಲ್ಲ ಮುಕ್ತಿ ಹಾಡಬಹುದು ಅಂತ ನಾವೆಲ್ಲ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ಕಡೆ ಇದೇ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಮತ್ತು ಇರಾನ್ ನಡುವೆ ಮಧ್ಯಸ್ಥಿಕೆ ವಹಿಸಿ ಕದನ ವಿರಾಮದ ಬಗ್ಗೆ ಮಾತನಾಡ್ತಾರೆ. ಆದರೆ ಅಮೆರಿಕದ ಸ್ವಾಯತ್ತತೆಗೆ, ಅಮೆರಿಕದ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವು ಸುಮ್ಮನಿರಲ್ಲ ಅಂತ ಒನ್ಸ್ ಅಗೇನ್ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಏನೆಲ್ಲ ಬೆಳವಣಿಗೆ ಆಯಿತು ಮಧ್ಯಪ್ರಾಚ್ಯದಲ್ಲಿ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇರಾನ್ ಮೇಲೆ US ಭೀಕರ ವಾಯು ದಾಳಿ ನಡೆಸಿದೆ. ಅಪಾಚೆ ಹೆಲಿಕಾಪ್ಟರ್ ಪತನಕ್ಕೆ ಸೇಡನ್ನು ತೀರಿಸಿಕೊಂಡಿದೆ ಅಮೆರಿಕದ ಪಡೆಗಳು. ನಾವು ನಿನ್ನೆ ಅದರ ಬಗ್ಗೆ ಮಾತನಾಡಿದ್ವಿ. ಅಪಾಚೆ ಹೆಲಿಕಾಪ್ಟರನ್ನು ಇದೇ ಆತ್ಮಹತ್ಯಾ ಡ್ರೋನ್ಗಳು ಹೊಡೆದು ಉಳಿಸಿದ್ವು ಅಂತ ಇದೇ ಅಮೆರಿಕ ಆರೋಪ ಮಾಡ್ತು. ಡೊನಾಲ್ಡ್ ಟ್ರಂಪ್ ಅವರು ಆರೋಪ ಮಾಡಿದ್ರು. ಇವರು ಹೊಡೆದು ಉಳಿಸಿದ್ದರ ಪರಿಣಾಮವಾಗಿ 2 ಪೈಲಟ್ಗಳನ್ನು ನಾವು ರಕ್ಷಣೆ ಮಾಡಿಕೊಂಡಿದ್ವಿ, ಅವರೇ ಸುಮ್ಮನೆ ಹೊಡೆದು ಉಳಿಸಿದ್ರು, ಕದನ ವಿರಾಮದ ಉಲ್ಲಂಘನೆ ಇತ್ಯಾದಿ ಇತ್ಯಾದಿ ಅಂತ ಅಮೆರಿಕದವರು ಹೇಳಿದ್ರು. ಇದೀಗ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಇರಾನ್ನ ಬಂದರ್ ಅಬ್ಬಾಸ್, ಕೇಶಮ್ ದ್ವೀಪಗಳ ಮೇಲೆ ವಾಯು ದಾಳಿಯಾಗಿದೆ. ಇರಾನ್ನ ರಡಾರ್ಗಳು, ನಿಯಂತ್ರಣ ಕೇಂದ್ರಗಳನ್ನು ಅಮೆರಿಕದ ಟಾರ್ಗೆಟ್. ಈ ದಾಳಿ ಆದಾಗಿನಿಂದ ಅಂತಲ್ಲ, ಈ ಹಿಂದೆಯೂ ಕೂಡ ಎಲ್ಲವೂ ಕದನ ವಿರಾಮದ ಬಗ್ಗೆ ಮಾತುಕತೆ ನಡೆಯುವಂತಹ ಸಮಯದಲ್ಲೂ ಕೂಡ ಅದು ಬಂದರ್ ಅಬ್ಬಾಸ್ ಆಗಿರ್ಬೋದು, ಕೇಶಮ್ ದ್ವೀಪ ಆಗಿರ್ಬೋದು, ಈ ಆಯಾಕಟ್ಟಿನ ಜಾಗಗಳನ್ನು ಗುರುತು ಮಾಡಿಕೊಂಡು ಎಲ್ಲೆಲ್ಲಿ ರಡಾರ್ಗಳ ಈ ಕೇಂದ್ರಗಳಿತ್ತಲ್ಲ, ಕ್ಷಿಪಣಿ ಉಡಾವಣಾ ಕೇಂದ್ರಗಳಿತ್ತಲ್ಲ, ನಾಳೆ ಒಂದು ವೇಳೆಯ ಅಮೆರಿಕ ದಾಳಿ ಮಾಡಿದಂತಹ ಸಮಯದಲ್ಲೂ ಕೂಡ ಇರಾನ್ ನನ್ನ ಮೇಲೆ ಕ್ಷಿಪಣಿಗಳನ್ನು ಉಡಾವಣೆ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಕ್ಷಿಪಣಿಗಳ ಉಡಾವಣಾ ಕೇಂದ್ರಗಳನ್ನೇ ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿ ಮಾಡೋ ಪ್ರಯತ್ನ ಮಾಡಿದ್ರು. ಅದರ ಭಾಗವಾಗಿ ಆ ದಾಳಿಯನ್ನ ಇದೀಗ ಅವರು ಕಂಟಿನ್ಯೂ ಮಾಡಿದ್ದಾರೆ. ಒಂದೇ ಬಾರಿಗೆ 49 ಟೊಮಾಹಾಕ್ ಕ್ಷಿಪಣಿಗಳನ್ನು ಅಮೆರಿಕ ಉಡಾಯಿಸಿದೆ ಇರಾನ್ನ ಮೇಲೆ. ಇರಾನ್ ಸೇನೆಯ ಮಿಲಿಟರಿ ಕಣ್ಗಾವಲು ವ್ಯವಸ್ಥೆಯನ್ನು ಇದೀಗ ಅಮೆರಿಕದ ಸೆಂಟ್ಕಾಮ್ ಅದು ಧ್ವಂಸಗೊಳಿಸಿದೆ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಅಂದರೆ ಒಂದೇ ಒಂದು ಕಾರಣ, ಈ ಹಿಂದೆ F-15 ಯುದ್ಧ ವಿಮಾನ ಪತನ ಆಗಿತ್ತು ಅನ್ನೋ ಕಾರಣಕ್ಕಾಗಿ ತೀವ್ರಗತಿಯಲ್ಲಿ ಯುದ್ಧವನ್ನು ಮಾಡಿತ್ತು ಅಮೆರಿಕ. ಒನ್ಸ್ ಅಗೇನ್ ತನ್ನ ಅಪಾಚೆ ಹೆಲಿಕಾಪ್ಟರ್ ಪತನ ಆಗಿದೆ ಅನ್ನೋ ಕಾರಣಕ್ಕಾಗಿ ಇರಾನ್ ವಿರುದ್ಧ ಪ್ರತೀಕಾರಕ್ಕಾಗಿ ಅಮೆರಿಕದವರು ಮುಂದಾಗಿದ್ದಾರೆ. ಇರಾನ್ ಸುಮ್ಮನೆ ಕೂತಿದೆಯಾ? ಸಾಧ್ಯ ಇಲ್ಲ. ಇರಾನ್ ಅವರು ಕೂಡ ಪ್ರತೀಕಾರದ ಭಾಗವಾಗಿ ಹೋಗ್ತಾ ಇದ್ದಾರೆ. ಟ್ರಂಪ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇರಾನ್ಗೆ. ಇಂಥ ಅನೇಕ ವಾರ್ನಿಂಗ್ಗಳನ್ನು ಇರಾನ್ ಅವರು ಕೊಟ್ಟಿದ್ದನ್ನು ನೋಡಿದ್ದೀವಿ. ಒನ್ಸ್ ಅಗೇನ್ ಇದೀಗ ವಾರ್ನಿಂಗ್ ಏನಂತ? ಶಾಂತಿ ಒಪ್ಪಂದಕ್ಕೆ ವಿಳಂಬ ಮಾಡುತ್ತಿರೋ ಇರಾನ್ಗೆ ಟ್ರಂಪ್ ಅಂತಿಮ ಎಚ್ಚರಿಕೆ. ಹಿಂದೆಯೂ ಕೂಡ ಅಂತಿಮ ಮೊಳೆಯನ್ನು ಹೊಡೆದು ಬಿಡ್ತೀವಿ, ಅಂತಿಮ ಎಲ್ಲವೂ ಕೂಡ ಅಂತಿಮವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಮಾತುಕತೆಗೆ ಮೇಜಿಗೆ ಬರಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಇದೀಗ ಒನ್ಸ್ ಅಗೇನ್ ಅಂತಿಮ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ನ ವಿದ್ಯುತ್ ಸ್ಥಾವರ, ಸೇತುವೆಗಳ ಮೇಲೆ ದಾಳಿ ನಡೆಸೋದಕ್ಕೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರಂತೆ. ಸಹಿ ಹಾಕಿ ಬದುಕುಳಿಯೋದು ಇದೊಂದು ಕೊನೆಯ ಅವಕಾಶ ಅಂತ ಟ್ರುತ್ ಸೋಷಿಯಲ್ ಮುಖಾಂತರ ಇರಾನ್ಗೆ ಪರಾಭವಗೊಂಡಿದೆ ಅಂತೆಲ್ಲ ಘೋಷಣೆ ಮಾಡಿದ್ದಾರೆ. ಹಿಂದೆ ಏನು ಹೇಳಿದ್ರು? ಇರಾನ್ನ ಒಟ್ಟಾರೆ ವಾಯು ಪ್ರದೇಶ ಅಮೆರಿಕದ ಕೈಯಲ್ಲಿದೆ ಅಂತ. ಆದರೆ ತನ್ನದೇ F-15 ಯುದ್ಧ ವಿಮಾನ ಅವರದ್ದೇ ವಾಯು ಪ್ರದೇಶದಲ್ಲಿ ಪತನ ಆಗಿದ್ದನ್ನು ನಾವೆಲ್ಲ ಗಮನಿಸಿದ್ವಿ. ಇದು ಒಂದು ಐತಿಹಾಸಿಕ ಬೆಳವಣಿಗೆ. ನಾವು ಅವರನ್ನು ಹಿಡಿತಕ್ಕೆ ತೆಗೆದುಕೊಂಡಿದ್ದೀವಿ ಅಂತ ಅಮೆರಿಕ ಹೇಳುತ್ತೆ, ಬಟ್ ಇರಾನ್ ಕೂಡ ಅಮೆರಿಕಕ್ಕೆ ಏಟು ಕೊಡೋ ಪ್ರಯತ್ನವನ್ನು ಮಾಡುತ್ತೆ. ಇದು ನಾವು ಗಮನಿಸಬೇಕಾದ ಸಂಗತಿ. ಮತ್ತೊಂದೇನು ಅಂತ ಹೇಳಿದರೆ, ವಿದ್ಯುತ್ ಸ್ಥಾವರ, ಸೇತುವೆಗಳು ಮತ್ತು ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡೋದಕ್ಕೆ ಅಂತ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. F-Fury 2.0 ಅನ್ನು ಶುರು ಮಾಡೋದಕ್ಕಿಂತ ಮೊದಲು ಈ ಸೆಂಟ್ಕಾಮ್ನ ಅಧಿಕಾರಿಗಳಿದ್ರಲ್ಲ, ಸೆಂಟ್ಕಾಮ್ನ ಅಧಿಕಾರಿಗಳ ಜೊತೆಗೆ ಮಹತ್ವವಾಗಿ 2-3 ದಿನಗಳ ಕಾಲ ಸಭೆಯನ್ನು ಮಾಡಿದ್ರು. ಈ ಹಿಂದೆ ಸೆಂಟ್ಕಾಮ್ನ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡಿ ದಾಳಿ ಮಾಡಬೇಕು ಅಂತೆಲ್ಲ ಆಲೋಚನೆ ಮಾಡಲಾಗಿತ್ತು. ಆದರೆ ಡೊನಾಲ್ಡ್ ಟ್ರಂಪ್ ಅದನ್ನು ಕೈ ಬಿಟ್ಟಿದ್ರು. ಬಟ್ ಈಗ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಇವತ್ತು ರಾತ್ರಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡೋದಕ್ಕೆ ಸಜ್ಜಾಗಿದೆ. ಇವತ್ತು ರಾತ್ರಿ ಅಂದರೆ ಅಮೆರಿಕಕ್ಕೆ ಬೆಳಗಾಗಿದೆ. ಅಮೆರಿಕ ಇವತ್ತು ದಾಳಿ ಮಾಡೋದಕ್ಕೆ
ಅಲ್ಲಿಯ ಸೈನಿಕರು ಮಿಲಿಟರಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಅಂದರೆ ಯಾವ ಪರಿಪ್ರಮಾಣದಲ್ಲಿ ಒಂದು ಅಪಾಚೆ ಹೆಲಿಕಾಪ್ಟರ್ ಪತನದಿಂದ ಒನ್ಸ್ ಅಗೇನ್ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. ಯಾವ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಶುರುವಾಗಿತ್ತಲ್ಲ, ಬೇರೆ ಬೇರೆ ಕಾರಣಕ್ಕಾಗಿ, ಲೆಬನಾನ್ ಮೇಲೆ ದಾಳಿ ಮಾಡಿದ್ದಕ್ಕಾಗಿ, ಅದನ್ನು ನೀವು ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರು 3 ದಿನಗಳ ಹಿಂದೆ ಇದೆ ಡೊನಾಲ್ಡ್ ಟ್ರಂಪ್. ಯಾವ ಕಾರಣಕ್ಕಾಗಿ? ಮಾತುಕತೆ ನಡೀತಾ ಇದೆ, ಮಾತುಕತೆ ಫಲಪ್ರದ ಆಗುತ್ತೆ ಅಂತ. ಆದರೆ ಇದೀಗ ಡೊನಾಲ್ಡ್ ಟ್ರಂಪ್ ಅವರಿಗೆ ಅವರದ್ದೇ ಹೆಲಿಕಾಪ್ಟರ್ ಪತನ ಆಯಿತು. ಜಾಗತಿಕವಾಗಿ ಸಹಜವಾಗಿ ಒಂದು ಅವಮಾನ. ಅತ್ಯಾಧುನಿಕವಾಗಿರುವಂತಹ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡಿರುವಂಥ ಅಮೆರಿಕ ಒಂದು ಸಣ್ಣದಾದಂತಹ ಡ್ರೋನ್ಗಳ ಮುಖಾಂತರ ತನ್ನ ಹೆಲಿಕಾಪ್ಟರ್ಗಳನ್ನು ಕಳೆದುಕೊಳ್ಳುತ್ತೆ ಅಂತ. ಇದೀಗ ಅವರು ಹೇಳ್ತಾ ಇದ್ದಾರೆ, ನಮ್ಮ ಆತ್ಮರಕ್ಷಣೆ ಮತ್ತು ಪ್ರತಿಕಾರದ ಭಾಗವಾಗಿ ಈ ದಾಳಿಯನ್ನು ಮಾಡ್ತಿದ್ವಿ ಅಂತ. ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡಬೇಕು ಅನ್ನೋದು ಈ ಹಿಂದೆಯೂ ಕೂಡ ಪ್ಲಾನ್ ಇತ್ತು, ಅದನ್ನೀಗ ಅವರು ಮಾಡ್ತಾರೆ ಅಂತ. ಮತ್ತೊಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ, ಯಾವಾಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತಲ್ಲ, ಈ ಇರಾನ್ ಮೇಲೆ ದಾಳಿ ಮಾಡಿದ ನಂತರ ಇರಾನ್ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಇರಾನ್ ಏನು ಮಾಡಿದ್ರು? ಮಧ್ಯಪ್ರಾಚ್ಯಗಳ ಮೇಲೆ ದಾಳಿ ಮಾಡಿದ್ರು. ಏನಾಯಿತು? US-ನ 21 ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಮಧ್ಯಪ್ರಾಚ್ಯದ ಸೇನಾ ನೆಲೆಗಳು, ಅಮೆರಿಕಾದ ಸೇನಾ ನೆಲೆಗಳು, ನಿನ್ನ ಹೆಂಗೆ ಅವರು ಬಂತು, ಹೇಗೆಲ್ಲ ಅಲ್ಲಿ ಅಸ್ತಿತ್ವವನ್ನು ಪಡೆದುಕೊಂಡ್ರು ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ಸ್ ನೋಡಿದ್ವಿ. ಆ ಸೇನಾ ನೆಲೆಗಳ ಮೇಲೆಲ್ಲ ಬಹರೇನ್, ಕುವೈತ್ ಮತ್ತು ಜೋರ್ಡಾನ್ನಲ್ಲಿ ಅಮೆರಿಕಾದ ಸೇನಾ ನೆಲೆಗಳು ಏನೇನಿತ್ತಲ್ಲ ಅಲ್ಲೆಲ್ಲ ಕಡೆಯೂ ಕೂಡ ದಾಳಿ ಮಾಡೋ ಪ್ರಯತ್ನವನ್ನು ಇರಾನ್ನವರು ಮಾಡಿದ್ದಾರೆ. ಬಹರೇನ್ನಲ್ಲಿ ಅಕ್ಷರಶಃ ಧ್ವಂಸ ಆಗೋ ಪ್ರಯತ್ನಗಳಾಗಿದೆ. ಕುವೈತ್ ಈ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟಿದೆ. ಅಮೆರಿಕಾದ F-35 ಯುದ್ಧ ವಿಮಾನಗಳನ್ನು ಟಾರ್ಗೆಟ್ ಮಾಡಿ ಇರಾನ್ನವರು ದಾಳಿ ಮಾಡಿರೋದು. ಬಹ್ರೇನ್ನಲ್ಲಿರುವ 5ನೇ ನೌಕಾಪಡೆಯ ಮೇಲೆ ಡ್ರೋನ್ ದಾಳಿ ಮಾಡಿತು. ಅಮೆರಿಕದ 18 ಪ್ರಮುಖ ಸೇನಾ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು IRGC ಅವರು ದಾಳಿ ಮಾಡಿದ್ದಾರೆ. ನೀವು ನೋಡಿ, ಜೋರ್ಡಾನ್ನಲ್ಲಿ ಅಲ್ ಅಜ್ರಾಕ್ ವಾಯುನೆಲೆ, ಇಲ್ಲಿ F-35 ಫೈಟರ್ ಜೆಟ್ಗಳ ಹ್ಯಾಂಗರ್ ಇದೆ. ಇಲ್ಲಿ ಕಮಾಂಡ್ ಕಂಟ್ರೋಲ್ ಸೆಂಟರನ್ನು ಕೂಡ ಗುರಿ ಮಾಡಿಕೊಂಡು ಅವರೆಲ್ಲ ದಾಳಿ ಮಾಡಿದರು. ಖೈಬರ್ ಶವಕ್ ಎನ್ನುವಂಥ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನೆಲ್ಲ ಬಳಕೆ ಮಾಡಿದರು. ಇದು 1450 ಕಿಲೋಮೀಟರ್ ಗುರಿಯನ್ನು ಹೊಂದುತ್ತಿದ್ದು ಈ ಕ್ಷಿಪಣಿ. ಹೀಗಾಗಿ ಮಧ್ಯಪ್ರಾಚ್ಯ ನೇರವಾಗಿ ಸಿಗುವಂತಹ ಜಾಗ, ಅಲ್ಲಿ ದಾಳಿ ಮಾಡಿದರು. ಬಹ್ರೇನ್ನಲ್ಲಿ ನೌಕಾನೆಲೆ 5th ಫ್ಲೀಟ್ ಪ್ರಧಾನ ಕಚೇರಿ ಮೇಲೆ ದಾಳಿ ಆಯಿತು. ಕುವೈತ್ನ ಅಲಿ ಅಲ್ ಸಲೈಮ್ ಅಹಮದ್ ಅಲ್ ಜಾಬರ್ ಎನ್ನುವಂಥ ಒಂದು ವಾಯುನೆಲೆ, ಅದರ ಮೇಲೆ ದಾಳಿಯಾಗಿದೆ. ಹೆಲಿಕಾಪ್ಟರ್ ಪತನ ಆಗಿದೆ ಅಂತೆ. ಆ ಪತನದ ಭಾಗವಾಗಿ US ಪ್ರತಿಕಾರ. ಇರಾನ್ ಇದೀಗ ಈ ರೀತಿಯಾಗಿ ತಿರುಗೇಟು ಕೊಟ್ಟಿದೆ. ಇದು ಮಧ್ಯಪ್ರಾಚ್ಯಗಳ ಮೇಲೆ ದಾಳಿ ಆಯಿತು. ಇದಕ್ಕೆ ಸೌದಿ ಕೂಡ ಇದನ್ನು ಖಂಡನೆ ವ್ಯಕ್ತಪಡಿಸಿದೆ. ಏನಂತ ಹೇಳಿದರು ಸೌದಿಯರು? ಈಗ ಅಮೆರಿಕ ಮತ್ತು ಇರಾನ್ನ ನಡುವೆ ಮಾತುಕತೆಗಳಾಗ್ತಾ ಇತ್ತು, ಆ ಮಾತುಕತೆಗಳು ಸ್ಥಗಿತ ಆಗಿದೆ ಅಂತೆಲ್ಲ ಸುದ್ದಿ ಬರ್ತಾ ಇತ್ತಲ್ಲ. ಸೌದಿ ಅರೇಬಿಯಾದ ಸಚಿವರು ಹೇಳ್ತಾ ಇದ್ದಾರೆ, ಈ ಮಾತುಕತೆಗಳನ್ನು ಪುನರ್ ಆರಂಭ ಮಾಡುವ ಮುಖಾಂತರ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಸೌದಿ ಅರೇಬಿಯಾ ಹೇಳ್ತಾ ಇರೋದು. ಮತ್ತೊಂದು ಕಡೆ ಈ ಬಾಕ್ಬೋ ಎನ್ನುವಂಥ ಒಂದು ತೈಲ ಘಟಕದಲ್ಲಿ ಅಲ್ಲಿ ಬೆಂಕಿ ಎಲ್ಲ ಕಾಣಿಸಿಕೊಂಡಿದೆ. ಬಹರೇನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದೆಲ್ಲ ಬೆಳವಣಿಗೆಗಳಾಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇದರ ಭಾಗವಾಗಿ ಮಧ್ಯಪ್ರಾಚ್ಯದ ಪರಿಸ್ಥಿತಿ ಮಾತ್ರ ಸದ್ಯಕ್ಕೆ ವಿಲವಿಲ ಅನ್ನುವಂಥ ಹಂತಕ್ಕೆ ಹೋಗಿದೆ. ಮತ್ತೊಂದು ಬೆಳವಣಿಗೆ, ಅಮೆರಿಕಾದ MQ-9 ರಿಫರ್ ಡ್ರೋನ್ ಪತನ ಆಗಿದೆ. ನಿನ್ನೆ ಹೆಲಿಕಾಪ್ಟರ್ ಪತನ, ಇವತ್ತು ಡ್ರೋನ್ ಪತನ. ಏನಾಯಿತು ಬೆಳವಣಿಗೆ? ಹಾರ್ಮುಜ್ ಜಲಸಂಧಿಯ ಬಳಿ ಅಮೆರಿಕಾದ ಅತ್ಯಾಧುನಿಕ ಡ್ರೋನ್ ಒಂದು ಪತನ ಆಗಿದೆ. ಆಕಾಶದಲ್ಲಿ ಹೊತ್ತಿ ಉರಿದು ಸಮುದ್ರಕ್ಕೆ ಕೋಟ್ಯಾಂತರ ಮೌಲ್ಯದ ಡ್ರೋನ್ ಬಿತ್ತು. ಕ್ಷಿಪಣಿ ದಾಳಿ ನಡೆಸಿ ಡ್ರೋನನ್ನು IRGC ಪಡೆದವರೆಲ್ಲ ಹೊಡೆದು ಉಳಿಸಿದ್ರು. ನಮ್ಮ ಗಡಿ ದಾಟಿದ್ರೆ ಕಠಿಣ ಶಿಕ್ಷೆ ಅಂತೆಲ್ಲ ಹೇಳಿದ್ರು ಅವರು. ಅಮೆರಿಕ ಮಿಲಿಟರಿ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಹಾನಿ ಅಂತ ಇದೀಗ ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹೆಂಗಿದು? ಉಶ್ರುವ ಪ್ರಾಂತ್ಯದಲ್ಲಿ ಅದೊಂದು ಪತನ ಆಗಿದೆ. ಜಾಮ್ ಕೌಂಟಿ ಎನ್ನುವಂಥ ಒಂದು ಪ್ರದೇಶ. ಅದು ಹಾರ್ಮುಜ್ ಜಲಸಂಧಿ ಮತ್ತು ಪರ್ಷಿಯನ್ ಗಲ್ಫ್ನ ಪ್ರದೇಶದಲ್ಲಿ ನಡೀತಾ ಇದ್ದಂತಹ ವೈಮಾನಿಕ ಸಂಘರ್ಷ ನಡೀತಾ ಇತ್ತು. ಈ ಸಂಘರ್ಷದ ಸಮಯದಲ್ಲಿ ಏನಾಯಿತು? ಅಮೆರಿಕಾದ ಡ್ರೋನ್ ಇರಾನ್ನ ನಿರ್ಬಂಧಿತ ವಾಯು ಪ್ರದೇಶದಲ್ಲಿ ಏನೋ ಪ್ರವೇಶ ಮಾಡ್ತಂತೆ. ಇರಾನ್ ನಿರ್ಬಂಧ ಮಾಡಿದ್ದಂತಹ ಒಂದು ವಾಯು ಪ್ರದೇಶ ಇತ್ತಲ್ಲ, ಅಲ್ಲಿ ಪ್ರವೇಶ ಆಯಿತು. ಇರಾನ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ಬಳಕೆ ಮಾಡಿಕೊಳ್ತು. ತನ್ನದೇ ಆದಂಥ ಏರ್ ಡಿಫೆನ್ಸ್ ಸಿಸ್ಟಮನ್ನು ಬಳಕೆ ಮಾಡಿಕೊಂಡು ಡ್ರೋನ್ ತೀವ್ರವಾಗಿ ಬೆಂಕಿಗೆ ಅದೆಲ್ಲ ಬೆಂಕಿ ಬಿದ್ದುಬಿಡ್ತು. ಅದಾದ ನಂತರ ಅದು ಬೆಂಕಿ ಹೊತ್ತುಕೊಂಡು ಕೆಳಗೆ ಬೀಳ್ತಾ ಇರುವಂಥ ದೃಶ್ಯಗಳನ್ನು ಇರಾನ್ನ ಮಾಧ್ಯಮಗಳೆಲ್ಲ ಕಡೆ ಕೂಡ ಪ್ರಸಾರ ಮಾಡ್ತಾ ಇದ್ದಾರೆ. ಹೆಂಗೆ ನೋಡಿ, ನಮ್ಮ ದಾಳಿಗೆ ಅಮೆರಿಕಾದ ಡ್ರೋನ್ ಒಂದು ಪತನ ಆಗಿದೆ ಅಂತ ಮತ್ತೊಂದು ಕಡೆ ಇಂಥದ್ದೊಂದು ಬೆಳವಣಿಗೆಗಳು ಸದ್ಯಕ್ಕೆ ಆಗ್ತಾ ಇರೋದು. ಇದರ ಬೆಲೆ 250 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. 250 ಕೋಟಿ ರೂಪಾಯಿ. ಹೀಗಾಗಿ ಅಮೆರಿಕಕ್ಕೆ ಆರ್ಥಿಕ ದೃಷ್ಟಿಯಿಂದಲೂ ಕೂಡ ಒಂದು ಹೊಡೆತ ಬೀಳ್ತಾ ಇದೆ. ಹಾರ್ಮುಜ್ ಜಲಸಂಧಿಯ ಬಂದ್ ಶಾಕ್ ಕೊಟ್ಟಿದೆ. ಯಾವಾಗ ಅಮೆರಿಕ ಯುದ್ಧವನ್ನು ಮಾಡುತ್ತೆ, ಪ್ರತೀಕಾರದ ಮುಂದೆ ಬರುತ್ತಲ್ಲ, ಆವಾಗ
ಇವರು ಆರ್ಥಿಕವಾಗಿ ಶಾಕ್ ಕೊಡ್ತೀವಿ ಅಂತ ಹೇಳ್ತಾರೆ, ನಾವು ತೈಲದ ವಿಚಾರವಾಗಿ ನಿಮ್ಗೆ ಶಾಕ್ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಅವ್ರು ಮತ್ತೆ ಹೇಳ್ತಾ ಇದ್ದಾರೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ತೀವಿ ಅಂತ. ಹಿಂದೆ ಏನು ಹೇಳಿದ್ರು, ನಾವು ಟೋಲು ವಿಧಿಸ್ತೀವಿ, ಅಮೆರಿಕ ಮತ್ತು ಇಸ್ರೇಲ್ನ ಮಿತ್ರ ದೇಶಗಳ ಹಡಗುಗಳ ಚಲಾವಣೆಗೆ ನಾವು ಅವಕಾಶ ಕೊಡಲ್ಲ, ಯಾವುದೇ ವಾಣಿಜ್ಯ ಹಡಗುಗಳು ಇಲ್ಲಿ ಓಡಾಡಬಾರದು ಅಂತ ಒನ್ಸ್ ಅಗೇನ್ ಅದನ್ನೇ ಅವರು ಹೇಳ್ತಿದ್ದಾರೆ. ಎಲ್ಲ ದೇಶಗಳ ಹಡಗು ಸಂಚಾರಕ್ಕೆ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದೆ ಇರಾನು. ಜಲಸಂಧಿ ದಾಟೋದಕ್ಕೆ ಯತ್ನಿಸುವ ಹಡಗುಗಳ ಮೇಲೆ ದಾಳಿ ನಡೆಸುವಂತ ಭೀತಿ ಎದುರಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬ್ರೆಂಟ್ ಕಚ್ಚಾ ತೈಲದ ಬೆಲೆ $91ಗೆ ಏರಿಕೆ ಆಗಿದೆ. ಅಂದರೆ 85, 86, $87 ಆಸುಪಾಸಿಗೆ ಬಂದಿತ್ತು, ಒಂದ್ಸಗೆ 91 ಮುಟ್ಕೊಂಡಿದೆ. ಜಾಗತಿಕ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ, ಆರ್ಥಿಕತೆಯ ಮೇಲೆ ಭಾರೀ ಪರಿಣಾಮ ಬೀಳ್ತಾ ಇರೋದು. ಸಮುದ್ರ ಮಾರ್ಗದಲ್ಲಿ ಅಮೆರಿಕ ಮತ್ತು ಇರಾನ್ ನೌಕಾಪಡೆಗಳ ನಡುವೆ ಗುಂಡಿನ ಚಕಮಕಿ. ಅಂದರೆ ನೀವು ನೋಡಿ ಗಮನಿಸಬೇಕಾದ ಸಂಗತಿ, ಯಾವ ಅಮೆರಿಕ ಹಾರ್ಮುಜ್ ಜಲಸಂಧಿಯನ್ನು ನನ್ನ ವ್ಯಾಪ್ತಿಗೆ ತೆಗೆದುಕೊಳ್ತೀನಿ, ನನ್ನ ಹಿಡಿತದಲ್ಲೇ ಇರುತ್ತೆ ಅಂತ ಘಂಟಾಘೋಷವಾಗಿ ಹೇಳ್ಕೊಳ್ತಾ ಇತ್ತಲ್ಲ, ಇದೇ ಅಮೆರಿಕ ಒನ್ಸ್ ಅಗೇನ್ ಈ ದಾಳಿ ಮಾಡಿದ್ದರ ಪರಿಣಾಮವಾಗಿ ಇಲ್ಲ ನಾನು ಹಾರ್ಮುಜ್ ಜಲಸಂಧಿಯನ್ನು ಯಾವುದೇ ಕಾರಣಕ್ಕೂ ಮುಕ್ತ ಮಾಡಲ್ಲ ಅಂತ ಒನ್ಸ್ ಅಗೇನ್ ಅದನ್ನು ಪುನರಪಿ ಹೇಳೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರ, ಕುವೈತ್ ವಾಯು ಪ್ರದೇಶ ಸಂಪೂರ್ಣವಾಗಿ ಬಂದಾಗಿದೆ. ನಾನು ನಿನ್ನೆ ಹೇಳಿದೆ, ಕುವೈತ್ ಮೇಲೆ ದಾಳಿ ಆಗ್ತಾ ಇರೋದು 2 ವಾರಗಳಲ್ಲಿ ಹೆಚ್ಚು ಕಡಿಮೆ 2-3ನೇ ಬಾರಿ ಇದು. ಇವರು ಯಾವಾಗ ಬಂದರ್ ಅಬ್ಬಾಸನ ಗುರಿಯಾಗಿಸಿಕೊಂಡು ಅಮೆರಿಕಾದವರು ದಾಳಿ ಮಾಡಿದ್ರು, ಅದು ಕುವೈತ್ ಮುಖಾಂತರನೇ ದಾಳಿ ಮಾಡಿದ್ದು. ಹತ್ತಿರ ಇರುವಂಥ ಪ್ರದೇಶ ಕುವೈತ್ ಮೇಲೆ ದಾಳಿ ಮಾಡಿತ್ತು ಅವತ್ತು. ಇದೀಗ ಒನ್ಸ್ ಅಗೇನ್ ಅಂಥದ್ದೇ ದಾಳಿಯನ್ನು ಕುವೈತ್ ಎದುರಿಸ್ತು. ಹೀಗಾಗಿ ತನ್ನ ವಾಯು ಪ್ರದೇಶವನ್ನು ಕುವೈತ್ ಸರ್ಕಾರ ಎಲ್ಲ ಮುಚ್ಚಿದೆ. ಇರಾನ್ ದಾಳಿಯನ್ನು ನಿಲ್ಲಿಸುವಂತೆ 22 ರಾಷ್ಟ್ರಗಳಿಂದ ಜಂಟಿ ಎಚ್ಚರಿಕೆಯ ಸಂದೇಶ ಹೋಗಿದೆ. ಬಹರೇನ್ನಲ್ಲಿ ಸೈರನ್ಗಳ ಮೊಳಗ್ತು, ಸುರಕ್ಷಿತ ಜನ ಅಮೆರಿಕ ನಾಗರಿಕರೆಲ್ಲ ಓಡಿದ್ರಲ್ಲಿ. ಇರಾನ್ ತನ್ನ ಅಣು ಯೋಜನೆಯನ್ನು ಕೈಬಿಡದಿದ್ರೆ ಅಪಾಯ ಖಚಿತ ಅಂತ ಇಸ್ರೇಲ್ ಅವರು ಹೇಳ್ತಾ ಇರೋದು. ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಇಂಥದ್ದು ಬೆಳವಣಿಗೆ ಆಗೋದಕ್ಕೆ ಇಸ್ರೇಲೇ ಕಾರಣ ಅಂತ ಅಮೆರಿಕದವರು ಹೇಳ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಇದೇ ಸಿಕ್ಕಿದ್ದೆ ಚಾನ್ಸ್ ಅಂತ ಇಸ್ರೇಲ್ ಅವರು ಏನು ಮಾಡ್ತಿದ್ದಾರೆ, ಇಲ್ಲ ಪರಮಾಣು ಕಾರ್ಯಕ್ರಮವನ್ನು ಬಿಟ್ಟು ಬಿಡಲಿ, ಅವರು ಬಿಟ್ಟೋದನ್ನು ಒಪ್ಕೊಂಡು ಬಿಡಲಿ, ಅಧಿಕೃತವಾಗಿ ಒಪ್ಕೊಂಡು ಬಿಟ್ಟ ತಕ್ಷಣ ಈ ದಾಳಿಗಳೆಲ್ಲ ನಿಲ್ಲುತ್ತೆ, ಅಲ್ಲಿ ತನಕ ಈ ಹೋರಾಟ, ಈ ಯುದ್ಧ, ಈ ದಾಳಿ ಎಲ್ಲವೂ ಕೂಡ ಮುಂದುವರಿಯುತ್ತೆ ಅಂತ ಒಂದು ಇಸ್ರೇಲ್ ಸ್ಟ್ಯಾಂಡ್ ತೆಗೆದುಕೊಂಡಿದೆ. ಗಮನಿಸಬೇಕಾದ ಸಂಗತಿ ಅಂದರೆ ಇದೇ ಟ್ರಂಪ್ ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಅವರಿಗೆ ಬುದ್ಧಿವಾದ ಹೇಳಿದ್ರು. ಇದೀಗ ಇದೇ ದಾಳಿಯನ್ನ ಇಸ್ರೇಲ್ ತನ್ನ ಕಡೆಗೆ ತೆಗೆದುಕೊಳ್ಳುವ ಪ್ರಯತ್ನ, ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಮಾತುಕತೆ ಸ್ಥಗಿತ ಆಗಿದೆ. ಸಮರವೇ ಸದ್ಯದ ಸ್ಥಿತಿ.